ಸರ್ಕಾರಗಳು ಏನಿವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಉದ್ದೇಶ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಮಕೋಟೆ ಹೋಬಳಿಯಲ್ಲಿ ಕೆಡಿಬಿಯಿಂದ ರೈತರ ಫಲವತ್ತಾದ ಭೂಮಿಯನ್ನು ಆ ಕೆಡಿಬಿ ವಶಕ್ಕೆ ತಗೊಂಡ ವಿರುದ್ಧವಾಗಿ ಸುಮಾರು 2 ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ರೈತರ ಪರವಾಗಿ ರೈತರ ಫಲವತ್ತಾದ ಭೂಮಿಯನ್ನು ಅವ್ರಿಗೆ ಬಿಟ್ಟುಕೊಡ್ಬೇಕು ಒಂದೇ ನಮ್ಮ ಉದ್ದೇಶವಿಟ್ಟು ಬೇರೆ ಯಾವುದೇ ಉದ್ದೇಶವಿಲ್ಲ. ನಾವು ಕೈಗಾರಿಕೆ ಸ್ಥಾಪನೆ ಅಥವಾ ಕೈಗಾರಿಕೆ ಪ್ರಾರಂಭ ಮಾಡೋದು ವಿರುದ್ಧವಾಗೂ ಇಲ್ಲ. ಏನಲ್ಲಿ ಸುಮಾರು 13 ಹಳ್ಳಿಗಳಲ್ಲಿ ಸುಮಾರು 2823 ಎಕರೆಯನ್ನು ಇವರು ನೋಟಿಫಿಕೇಶನ್ ಮಾಡಿದ್ದಾರೆ. ಆ ಜಮೀನಲ್ಲಿ ಬಹುತೇಕ ರೈತಾಪಿ ವರ್ಗದವರಿದ್ದಾರೆ, ಕೃಷಿ ಮಾಡ್ತಾ ಇದ್ದಾರೆ. 3 ಹಳ್ಳಿಯಲ್ಲಿ ಸಂಪೂರ್ಣವಾಗಿ 80% ಆ 3 ಹಳ್ಳಿಗಳು ಎಲ್ಲ ರೈತರು ಕೂಡ ಬೀದಿಗೆ ಬರಬೇಕಾಗ್ತದೆ. ಅವರ ಪೂರ್ವಜರು ಕೊಟ್ಟಂಥ ಬಳುವಳಿ ಇರ್ಬೋದು, ಜಮೀನು ಇರ್ಬೋದು. ಜಮೀನು ಮಾಡಿದ್ಮೇಲೆ ಆ ರೈತರ ಪರಿಸ್ಥಿತಿ ಏನಾಗ್ತದೆ ತಮಗೆಲ್ಲ ಗೊತ್ತೇ ಇದೆ. ಇವತ್ತು ಎಲ್ಲರೂ ಕೂಡ ನಾವು ಭಾಷಣ ಮಾಡ್ತಾ ಇದ್ವಿ, ಹೇಳ್ತೀವಿ ಆ ಕೈಗಾರಿಕೆ ಅಭಿವೃದ್ಧಿ ಆದರೆ ತಮ್ಮ ಕುಟುಂಬಗಳಿಗೆ ಕೆಲಸ ಕೊಡ್ತೀವಿ ಮತ್ತೊಂದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾವು ಕಣ್ಣಾರ ನೋಡ್ತಾ ಇದ್ವಿ ರಾಜ್ಯಾದ್ಯಂತ, ಅಥವಾ ನಮ್ಮ ಶಿಡ್ಲಘಟ್ಟ ಪಕ್ಕದಲ್ಲಿ ಮಸ್ತೇನಹಳ್ಳಿಯಲ್ಲಿ ಕೂಡ ನೋಡಿದ್ದೀವಿ. ಸುಮಾರು 500 ಎಕರೆ ಜಮೀನನ್ನು ಕೈಗಾರಿಕಾ ಅಭಿವೃದ್ಧಿಗೆ ತಗೊಂಡು ಎಲ್ಲ ಮಾಡಿದ್ದಾರೆ. ರಸ್ತೆ, ಕರೆಂಟು ಎಲ್ಲ ಕೊಟ್ಟು ಕೂಡ ಇವತ್ತು ಎಷ್ಟು ಕಾರ್ಖಾನೆಗಳು ಬಂದಿವೆ ಅನ್ನೋದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಎಲ್ಲವೂ ಕೂಡ ನಾವು ಹೋರಾಟ ಕಾರ್ಯಕ್ರಮಗಳೆಲ್ಲ ಕೂಡ ಹೇಳಿದ್ದೀವಿ. ನಮ್ಮ ಮೂಲ ಉದ್ದೇಶ ಇಷ್ಟೇ. ಇವತ್ತು 25ನೇ ದಿನಕ್ಕೆ ನಮ್ಮ ಜಮಕೋಟೆ ಹೋಬಳಿಯ 13 ಹಳ್ಳಿಯ ಹೋರಾಟಗಾರರು ಸೇರಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೇವೆ. ಯಾವುದೇ ಒಬ್ಬ ಅಧಿಕಾರಿಗಳಾಗಲಿ, ಕೆಡಿಬಿ ಅಧಿಕಾರಿಗಳಾಗಲಿ ಯಾರೂ ಬಂದು ಅದಕ್ಕೆ ಸಮಜಾಯಿಸಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ಅಂತೇಳಿ ಮೊನ್ನೆ ನಾವು ರಸ್ತೆಗಳಿದು ಗಲಾಟೆ ಮಾಡಿದಾಗ, ರೈತರು ಟ್ರ್ಯಾಕ್ಟರ್ಗಳೆಲ್ಲ ಬಂದು ಹೆಣ್ಣುಮಕ್ಕಳೆಲ್ಲ ಗಲಾಟೆ ಮಾಡಿದಾಗ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಬಂದು ನಮಗೆ ಸಮಾಧಾನ ಹೇಳಿ, ನಾನು ಕೆಡಿಬಿಯ ಮುಖ್ಯ ಅಧಿಕಾರಿಗಳ ಸಂಬಂಧಪಟ್ಟ ಜೊತೆ ತಮಗೆ ಅವಕಾಶ ಕೊಟ್ಟು ಮಾತಾಡೋಕ್ಕೆ ಅವಕಾಶ ಕೊಡೋದ ಮೇಲೆ ನಾವು ಆ ರಸ್ತೆ ರೋಕವನ್ನು ಕೈಬಿಟ್ವಿ. ಅದಾದ ನಂತರ ಅವತ್ತು ಗೌರವಾನ್ವಿತ ನಮ್ಮ ಸಂಸದರು ಅವರು ಚಿಕ್ಕಬಳ್ಳಾಪುರದಲ್ಲಿದ್ದರು. ನಮ್ಮ ರೈತ ಮುಖಂಡರು ಹೋರಾಟಗಾರರೆಲ್ಲ ಬಂದು ಅವ್ರನ್ನ ಈ ರೀತಿ ನಾವು ಸುಮಾರು ಅವತ್ತಿಗೆ 23 ದಿನದಿಂದ ನಾವು ಹೋರಾಟ ಮಾಡ್ತಾಯಿದ್ವಿ ಅಹೋರಾತ್ರಿ ಅಂದಾಗ, ನಾಳೆ ನಾನು ಬರ್ತೀನಿ ಅಂತೇಳಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಸಾಹೇಬರು ಕೂಡ ನೆಕ್ಸ್ಟ್ ಡೇ ಬಂದು ನಮ್ಮ ಹೋರಾಟಗಾರರಿಗೆ ಬೆಂಬಲ ಕೊಟ್ಟು, ಹೋರಾಟಗಾರರಿಗೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ರೈತರಿದ್ದಾರೆ, ಅವರ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಈ ಸರ್ಕಾರ ಕಬಳಿಸೋಕೆ ಬಿಡೋದಿಲ್ಲ. ಅದರಲ್ಲಿ ಯಾವ ಹುನ್ನಾರ ನಡೀತಾ ಇದೆ, ಏನು ರೈತ ಸಂಘದ ಹೋರಾಟಗಾರನ ವಿಭಜನೆ ಮಾಡಿ ಈ ರೀತಿ ಒಂದು ಹುನ್ನಾರ ಮಾಡ್ತಾ ಇದ್ರೆ, ಆವತ್ತು ಅದು ಖುದ್ದಾಗಿ ಆ ಹೆಣ್ಮಕ್ಳು, ಆ ಮಕ್ಕಳು, ರೈತರು, ನಮ್ಮ ರೈತ ಹೋರಾಟಗಾರರು ಎಲ್ಲ ಸಂಘಟನೆ ಕೂಡ ನಾವೆಲ್ಲ ಇದ್ವಿ. ಆ ಒಂದು ದೃಷ್ಟಿಯಿಂದ ಅವತ್ತು ಸಂಸದರು ನಾವು ನಿಮ್ಮ ಪರವಾಗಿ ನಿಲ್ತೀವಿ. ರೈತರ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಈ ಕೈಗಾರಿಕಾ ಪ್ರದೇಶ ಕೊಡೋದಿಲ್ಲ, ಅದಕ್ಕೆ ನಾನು ನಿಮ್ಮ ಜೊತೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ ಅಂತ ಹೇಳಿದರೆ, ಆ ಒಂದು ಉದ್ದೇಶದಿಂದ ನಿನ್ನೆ ಇನ್ನೊಬ್ಬರು ಕೂಡ ಈ ಪತ್ರಿಕಾಗೋಷ್ಠಿ ಮಾಡಿ ಏನು ಹಿಂದೆ ಯಾವುದೋ ವಿಚಾರವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಅದರ ಜೊತೆಗೆ ಮೊನ್ನೆ 4 ದಿವಸ ಹಿಂದೆ ಕೆಡಿಬಿ ಅವರು ಪ್ರತಿಯೊಬ್ಬ ರೈತರು ಕೂಡ ಒಂದು ಪತ್ರವನ್ನು ಕೊಟ್ಟು ಭೂಮಿಗೆ ದರವನ್ನು ನಿಗದಿ ಮಾಡಬೇಕಂತ ಕರೆದಾಗ ಎಲ್ಲ ರೈತಾಪರು ಸುಮಾರು ಒಂದು 100 ಜನ ರೈತ ಮಹಿಳೆಯರು, ರೈತರು ನಾವೆಲ್ಲ ಹೋಗಿ ಕೆಡಿಬಿ ಸಾಧಕಲ್ಲಿ ಸ್ವಲ್ಪ ಗೊಂದಲ ಆಯಿತು. ಅವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ ಕೋಡಳ್ಳಿ ಚಂದ್ರಶೇಖರ್ ಬಂದು ಆ ಅಧ್ಯಕ್ಷರು, ಆ ಡೈರೆಕ್ಟರ್ ಅವರ ಆಫೀಸಲ್ಲಿ ಕೂತು ರಾತ್ರಿ 9 ಗಂಟೆವರೆಗೂ ಕೂಡ ಚರ್ಚೆ ಮಾಡಿ, ಹಲವಾರು ರೀತಿಯಲ್ಲಿ ಚರ್ಚೆ ಮಾಡಿ, ರೈತರು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ, ಅದುವರೆಗೂ ತಾವು ಯಾವುದೇ ಒಂದು ಏನು ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ ವರ್ಕ್ ತಗೋಬಾರ್ದು ಅಂತೇಳಿ ಒಂದು ಆಶ್ವಾಸನೆ ತಗೊಂಡು, ಅದ್ರ ಜೊತೆಗೆ ವಿಶೇಷವಾಗಿ ಈಗ ಏನು ನಮ್ಮ ಆ ಪ್ರಾಂತ್ಯದಲ್ಲಿ ರೈತರ ಪಾಣಿಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಅಂತೇಳಿ ನಮೂದನೆ ಮಾಡಿದರೆ ಅವೆಲ್ಲವನ್ನು ತೆಗಿಬೇಕಂತೇಳಿ ಕೆಲ ಒಪ್ಪಿಗೆ ಕೊಟ್ಟು ಮೊನ್ನೆ ಜಿಲ್ಲಾಧಿಕಾರಿಗೆ ಅಲ್ಲಿಂದ ಕೂಡ ಒಂದು ಪತ್ರವನ್ನು ಕೂಡ ಆ ಕೆಡಿಬಿ ಉನ್ನತ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ. ಇವೆಲ್ಲವನ್ನು ಮಂದಟ್ಕೊಂಡು ನಮ್ಮೆಲ್ಲರ ಉದ್ದೇಶ ಇಷ್ಟೇ, ರೈತರ ಫಲವತ್ತಾದ ಭೂಮಿಯನ್ನು ಅವ್ರು ಕೃಷಿ ಮಾಡೋಕ್ಕೆ, ಅವ್ರ ಕುಟುಂಬ ನಿರ್ವಹಣೆಗೆ ಬಿಡಬೇಕನ್ನೋದು ಬಿಟ್ಟರೆ ಬೇರೆ ಯಾವುದೇ ಆಪಾದನೆ ಇಲ್ಲ. ಅದ್ರ ಜೊತೆಗೆ ವಿಶೇಷವಾಗಿ ಕೈಗಾರಿಕಾ ಅಭಿವೃದ್ಧಿ ಆಗಲಿ, ಇನ್ನೂ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ
ಎಲ್ಲಿ ಇವತ್ತೇನು ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಎ ಅಂಡ್ ಬಿ ಕ್ಲಾಸ್ ಭೂಮಿಯನ್ನು ಕೃಷಿಗೆ ಬಿಡಬೇಕು, ಸಿ ಅಂಡ್ ಡಿ ಕ್ಲಾಸ್ ಭೂಮಿನ ಮಾತ್ರ ಕೈಗಾರಿಕೆ ಉಪಯೋಗಿಸ್ಕೋಬೇಕು ಅಂತ ಆ ನಿಯಮನೇ ಇದೆ. ಇವೆಲ್ಲವನ್ನು ಗಾಳಿಗೆ ತೋರಿ ಇವತ್ತು ಯಾವ ಉದ್ದೇಶಕ್ಕೆ ಮಾಡ್ತಾ ಇರೋದು? ಏರ್ಪೋರ್ಟ್ಗೆ ಹತ್ರ ಇದೆ. ಅಥವಾ ನಿಮ್ಗೆ ಇನ್ನೂ ಒಂದು ಮಾಹಿತಿ ಅಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈದರಾಬಾದ್ಗಿಂತ ಇಕ್ರಿಸಾಟ್ ಸಂಸ್ಥೆಯಿಂದ ಜಮಕೋಟೆ ಹೋಬಳಿ ಮತ್ತು ನಂದಿ ಹೋಬಳಿಯ ಜಮೀನು ಅತ್ಯಂತ ಫಲವತ್ತಾದ ಕೃಷಿಗೆ ಯೋಗ್ಯವಾದಂಥ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಅದು ಕೂಡ ಈ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ಇವತ್ತು ಘನ ಸರ್ಕಾರ ಇದಕ್ಕೆ ಮೂಲಭೂತವಾಗಿ ನಮ್ಮೆಲ್ಲರ ಘನ ಸರ್ಕಾರ ನಡೆಸಿದಂಥ ಜನಪ್ರತಿನಿಧಿಗಳು, ಆಡಳಿತ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಮತ್ತು ತಾಲೂಕುಗಳ ಸಂಪೂರ್ಣ ಜವಾಬ್ದಾರಿ ಅಂತೇಳಿ ಮಾನ್ಯ ಸುಧಾಕರ್ ಸಾಹೇಬರು ಕೂಡ ಅವತ್ತು ಮಾತಾಡಿದರೆ, ನಾವು ಕೂಡ ಎಲ್ಲ ಹೋರಾಟದಲ್ಲಿ ಇವ್ರು ಜವಾಬ್ದಾರಿ ತಗೊಂಡು ಮಾಡಬೇಕನ್ನೋದು ಹೋರಾಟ ಮಾಡ್ತಾ ಇರ್ತಾ, ಯಾರ ಬಗ್ಗೆ ವೈಯಕ್ತಿಕ ತೇಜೋವಧಿ ಯಾರು ಮಾಡಿಲ್ಲ, ಯಾರು ಮಾತಾಡಿಲ್ಲ. ಆದರೆ ನಮ್ಮ ಉದ್ದೇಶ ಇವತ್ತೇನು ಶತಾಯಗತ ಎಲ್ಲ ಆ ಪ್ರಾಂತ್ಯದ ಎಲ್ಲ 13 ಹಳ್ಳಿಯ ಎಲ್ಲ ರೈತಾಪಿ ವರ್ಗದವರು ಇವತ್ತು ಒಂದು ತೀರ್ಮಾನ ಮಾಡಿದ್ದಾರೆ. ನಮ್ಮ ಭೂಮಿಯನ್ನು ನಮ್ಗೆ ಕೊಡೋವರೆಗೂ ನಮ್ಮ ಪ್ರಾಣವನ್ನಾದರೂ ನಾವು ಬಿಡಕ್ಕೆ ರೆಡಿ ಇದೆ, ನಮ್ಮ ಭೂಮಿ ಕೊಡೋದು ತೀರ್ಮಾನಕ್ಕೆ ಎಲ್ಲ ರೈತರು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಹಲವಾರು ಈ ಕೆಲವು ಗುಂಪುಗಳು ಮಾಡಿದ್ದಾರೆ. ಆದರೆ ನಮ್ಮೆಲ್ಲ ಉದ್ದೇಶ ಇಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಅತಿ ಶೀಘ್ರ ಒಂದು ಸಭೆ ಮಾಡಿ ತೀರ್ಮಾನ ಮಾಡಬೇಕಂತೇಳಿ ನಮ್ಮ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷ ಕೋಟೆಯಲ್ಲಿ ಚಂದ್ರಶೇಖರ್ ಕೂಡ ಮುಖ್ಯಮಂತ್ರಿಗಳು ಮಾತಾಡಿದಾಗ ಒಂದು 2-3 ದಿವಸ ಟೈಮ್ ಕೊಡು ಅಂತ ಹೇಳಿದರೆ, ಅದಾದ ನಂತರ ಮುಂದೆ ಏನು ಪ್ರಕ್ರಿಯೆ ಮಾಡ್ತಾರೆ ಸರ್ಕಾರದ ಮೇಲೆ ನಾವು ಒತ್ತಡ, ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ತಾಲೂಕು ಒತ್ತಡ ಹಾಕೋದು. ಅಷ್ಟು ಬಿಟ್ಟರೆ ವೈಯಕ್ತಿಕ ಯಾರ ಮೇಲೆ ನಮಗೆ ದ್ವೇಷ ಇಲ್ಲ ಅಂತೇಳಿ ಸಂದರ್ಭಕ್ಕೆ ಇಷ್ಟಪಡ್ತೀನಿ. ಏನು 25 ದಿನದಿಂದ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ರೈತರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಲೋಕಸಭಾ ಸದಸ್ಯರಿಗೆ, ರೈತ ಮುಖಂಡರು, ರೈತರು ನಾವು ಈ ರೀತಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ನೀವು ಬಂದು ನಮಗೆ ಬೆಂಬಲ ಕೊಡಬೇಕು, ಸಹಕಾರ ಕೊಡಬೇಕು ಅಂದಾಗ ಚಿಕ್ಕಬಳ್ಳಾಪುರದ ಕೇಂದ್ರದಾಗ ಅವ್ರು ಭಾಗವಹಿಸ್ತಾ ಇದ್ರು. ನಮ್ಮ ನಾಯಕರು ರೈತರಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ. ಅವತ್ತು ಡಾಕ್ಟ್ರು ಚಿಕ್ಕಬಳ್ಳಾಪುರದಾಗ ದೇವನಹಳ್ಳಿನಲ್ಲಿ ಸಹ ಭೂಮಿ ಸ್ವಾಧೀನಪಡಿಸ್ಕೊಳೋದಕ್ಕೆ ವಿರೋಧವಾಗಿ ರೈತರಿಗೆ ಅನ್ಯಾಯ ಆದರೆ ಅದು ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ನಮ್ಮ ಲೋಕಸಭಾ ಸದಸ್ಯರು ಮಾಡ್ತಾ ಇದ್ದಾರೆ. ಇವತ್ತು 25 ದಿನದಿಂದ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರು ಅದಕ್ಕೆ ಬೆಂಬಲ ಮಾಡೇ ಮಾಡ್ತಾರೆ. ಹಾಗೆ ಕೈಗಾರಿಕೆಗಳನ್ನ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಮಾಡೇ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಯಾಗಿರ್ತಕ್ಕಂಥ ಶಾಸಕರು ರೈತರ ಪರವಾಗಿ ನಿಂತ್ಕೋಬೇಕು. ಜಮಕೋಟೆ ಹೋಬಳಿನಲ್ಲಿ ಅವ್ರಿಗೆ ಮತವನ್ನು ಕೊಟ್ಟು ಅವ್ರ ಪರವಾಗಿ ಸುಮಾರು 1000 ಜನ ರೈತರು ನಿಂತ್ಕೊಂಡಾಗ, ಅವರು 25 ದಿನದಿಂದ ಮಾಡಿದಾಗ ಅವರು ಹೋಗಿ ನಿಂತ್ಕೊಂಡು ಬೆಂಬಲ ಕೊಟ್ಟು ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ನಾಯಕರು ಮಾತಾಡಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಈಗ ಫಲವತ್ತಾಗಿರ್ತಕ್ಕಂಥ ಭೂಮಿ ಕೈಗಾರಿಕೆಗೆ ತೆಗೆದುಕೊಂಡ್ರೆ ರೈತರು ಏನಾಗಬೇಕು? ಅವ್ರು ಕೊಡ್ತಕ್ಕಂಥ 1 ಕೋಟಿ 1.25 ಕೋಟಿ 2 ದಿನ ರೈತರ ಹತ್ರ ಇರುತ್ತೆ. ಆ ದುಡ್ಡು ಖರ್ಚಾದ್ಮೇಲೆ ಕೆಲಸಕ್ಕೆ ಅವ್ರಿಗೆ ಹೋಗ್ಬೇಕಾಗುತ್ತೆ 10,000-15,000 ರೂಪಾಯಿ ಕೆಲಸಕ್ಕೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಾನು ರೈತರ ಪರವಾಗಿ ನಿಂತ್ಕೊತೀನಿ, ಭೂಮಿಯನ್ನು ಕೊಡೋದಕ್ಕೆ ಬಿಡೋದಿಲ್ಲ. ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಬೆಂಬಲವಾಗಿ ನಿಂತ್ಕೊಬೇಕಾಗಿತ್ತು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ನಾಯಕರು ಮಾತಾಡಿದ್ದಾರೆ. ಆ ಕೆಲಸ ಅವರು ಮಾಡಬೇಕಾಗಿತ್ತು. ಇವತ್ತು ನಮಗೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರದೇ ಇದ್ದರೂ ಸಹ ರೈತರು ಧರಣಿ ಮಾಡ್ತಾ ಇದ್ದಾರೆ, ರೈತರ ಕಷ್ಟಕ್ಕೆ ನಿಂತ್ಕೊಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಆ ಧರಣಿಯಲ್ಲಿ ಹೋಗಿ ಭಾಗವಹಿಸಿ ಅವ್ರ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮುಖಂಡರು ನಿನ್ನೆ ಪ್ರತಿಗೋಷ್ಠಿಯನ್ನು ಮಾಡಿದ್ದಾರೆ. ಅವರು ಅರ್ಥ ಮಾಡ್ಕೊಬೇಕಾಗುತ್ತೆ. ಅವರು ಈ ಪ್ರತಿಗೋಷ್ಠಿ ಮಾಡೋದ್ರ ಬದಲು ಆ ಪ್ರತಿಭಟನೆಯಲ್ಲಿ ಹೋಗಿ ಭಾಗವಹಿಸಿದ್ರೆ ಅದಕ್ಕೆ ಅವ್ರಿಗೂ ಬೆಲೆ ಬರ್ತಾ ಇದೆ. ಆ ರೀತಿ ಕೆಲಸ ಮಾಡಬೇಕಾಗುತ್ತೆ ರೈತರಿಗೆ. ನಮ್ಮ ನಾಯಕರು ರೈತರಿಗೆ ಎಲ್ಲಿ ಅನ್ಯಾಯ ಆದರೆ ಅಲ್ಲೇ ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ಅವರು 365 ದಿನನೂ ಮಾಡ್ತಕ್ಕಂಥ ಕೆಲಸ ಮಾಡೇ ಮಾಡ್ತಾರೆ. ಇನ್ನು ಕೆಲವು ಮುಖಂಡರು ಹೇಳಿದ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರೇನು ಎಲೆಕ್ಷನ್ಗೆ ನಿಂತಿಲ್ಲ. ಇವತ್ತು DCC ಬ್ಯಾಂಕ್ ಚುನಾವಣೆ ಆಯಿತು. DCC ಬ್ಯಾಂಕ್ ಚುನಾವಣೆ ಆದಾಗ ಅವ್ರು ಫಾರಿನ್ನಲ್ಲಿದ್ದರು. ನಾನು ಒಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ. ನಾನು ಕೂಡ ಅವ್ರು ಮಾತಾಡೋಕ್ಕಾಗಿಲ್ಲ.
ನಮ್ಮ ಲೋಕಸಭಾ ಸದಸ್ಯರು ನಾನು ಕೂಡ ಮಾತಾಡೋಕ್ಕಾಗಿಲ್ಲ, ಅಪ್ಲಿಕೇಶನ್ ಹಾಕಬೇಕಾಗಿದ್ರೆ ಅವ್ರು ನಿಂತ್ಕೊಂಡವರು ಲೋಕಸಭಾ ಸದಸ್ಯರನ್ನು ಅನುಮತಿ ತೆಗೆದುಕೊಳ್ಬೇಕಾಗಿತ್ತು, ಅವ್ರನ್ನ ಮಾತಾಡಿ ಅಭ್ಯರ್ಥಿ ಆಗಬೇಕಾಗಿತ್ತು. ಆ ಕೆಲಸ ಮಾಡಿಲ್ಲ. ಆಗ ಇಲ್ಲಿ ನಾನು ನಿಂತಾಗ ನನಗೆ ತೊಂದರೆ ಆಗಬೇಕಾಗಿದ್ರೆ ಕೆಲವು ನಮ್ಮ ಮುಖಂಡರು ನನಗೆ ತೊಂದರೆ ಕೊಟ್ಟಾಗ ನಾನು ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಮತ ಅವರಲ್ಲಿ ಮತ ನಾವು ತೆಗೆದುಕೊಂಡ್ರೆ ನಮ್ಮ ಮತ ಅವ್ರು ಕೊಡಲೇಬೇಕಾಗ, ಅದೇನು ಮುಚ್ಚುಮರೆ ಏನಿಲ್ಲ. ಆ ಚುನಾವಣೆ ಆಯಿತು. DCC ಬ್ಯಾಂಕ್ ಚುನಾವಣೆಗೂ ಲೋಕಸಭಾ ಸದಸ್ಯರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಲೋಕಸಭಾ ಸದಸ್ಯರು ಆಗ ಅಭ್ಯರ್ಥಿನಾಗಿರಲಿ ಮಾತಾಡಿರ್ತಕ್ಕಂಥ ಕೆಲಸ ಮಾಡಿಲ್ಲ. ಆ ರಾಜಕಾರಣ, ಅಡ್ಜಸ್ಟ್ಮೆಂಟ್ ರಾಜಕಾರಣ DCC ಬ್ಯಾಂಕ್ದು ಅವಶ್ಯಕತೆ ಇಲ್ಲ. ಎರಡನೇದಾಗಿ ಶಿವಮೊಗ್ಗ ಚುನಾವಣೆ ಆಯಿತು. ಅಭ್ಯರ್ಥಿನ ಯಾವ ರೀತಿ ನಮ್ಮ ನಾಯಕರು ಅಭ್ಯರ್ಥಿಗೆ ನಾಚಿದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಸುಮಾರು 13 ವರ್ಷದಿಂದ ನೋಡಿದ್ದೀರಿ. ಇವತ್ತು PRD ಬ್ಯಾಂಕ್ 50 ವರ್ಷ ಇತ್ತು ಅವ್ರ ವರ್ಷದಲ್ಲಿ. ಇವರು MLA ಆಗಿದ್ದು ಫಸ್ಟ್ ಟೈಮಾಗೆ ಆ PRD ಬ್ಯಾಂಕ್ನ ಯಾವ ರೀತಿ ತೆಗೆದುಕೊಂಡ್ರು, ಯಾವ ರೀತಿ ಚುನಾವಣೆ ಮಾಡಿದ್ರು ಅಂತಕ್ಕಂಥದ್ದು ಎಲ್ರಿಗೂ ಜನಕ್ಕೆ ಗೊತ್ತಿದೆ. ನಮ್ಮ ನಾಯಕರು ಹೇಳಿದ್ರು, ನೀವು ಯಾರಾದರೂ ಅಭ್ಯರ್ಥಿ ಆಗ್ರಿ ಅದ್ರ ಸಂಪೂರ್ಣ ವೆಚ್ಚವನ್ನು ನಾನು ಹಾಕ್ತೀನಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ರು. ಇವತ್ತು ನಮ್ಮ